ಅಹಿಂದ ಮರೆತ ಸಿಎಂ ಸಿದ್ದರಾಮಯ್ಯ ಸಿಎಂ ಆಗಲು ಕಾರಣ ಅಹಿಂದ. ಹೀಗಿರಬೇಕಾದ್ರೆ ಸಿಎಂ ಸಿದ್ದರಾಮಯ್ಯನವರು ಅಹಿಂದವನ್ನ ಮರೆತಿದ್ದಾರ? ಈಗ ಸಿಎಂ ಸಿದ್ದರಾಮಯ್ಯ ಅದೇ ಅಹಿಂದವನ್ನ ಮರೆತಿದ್ದಾರಾ ಅನ್ನುವಂತಹ ಪ್ರಶ್ನೆಗಳು ಸಹ ಎದುರಾಗ್ತಾ ಇದೆ. ತಮ್ಮ ಮೆಟ್ಟಿಲನ್ನೇ ಮರೆತಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು. ಮಾಜಿ ಸಿಎಂ ಡಿ.ವಿ. ಸದಾನಂದಗೌಡ ಬಾಂಬ್ ಅನ್ನು ಹಾಕಿದ್ದಾರೆ. ಅಹಿಂದ ಅಂತ ಹೇಳಿ HDDಯನ್ನೇ ಸಿದ್ದು ಬಿಟ್ಟು ಬಂದರು ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ. ಆದರೆ ಈಗ ಅಹಿಂದ ಎಲ್ಲಿದೆ ಅಂಥೇಳಿ DVS ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಈ ಬೈ ಎಲೆಕ್ಷನ್ನಲ್ಲಿ ಅಲ್ಪಸಂಖ್ಯಾತರ ಕಡೆಗಣಿಸಲಾಗ್ತಾ ಇದೆ. ಚುನಾವಣಾ ಕಣದಿಂದ ಬಲವಂತವಾಗಿ ದೂರವನ್ನು ಸರಿಸಿದ್ದಾರೆ. ಸಿದ್ದು ಮಾತಿಗಷ್ಟೇ ಅಹಿಂದ, ಹಿಂದುಳಿದ ವರ್ಗ ಅನ್ನೋದಲ್ಲ. ದಾವಣಗೆರೆ ಟಿಕೆಟ್ ಫಾರ್ ಗ್ರಾಂಟೆಡ್ ಎಂಬಂತೆ ಆಗಿತ್ತು. ಇನ್ನು ಮುಂದೆ ಹಾಗೆ ಆಗಲ್ಲ. ಸಿದ್ದು ವಿರುದ್ಧ DVS ಗುಡುಗಿದ್ದಾರೆ. ನಮ್ಮ ಪಕ್ಷ ಬಿಜೆಪಿ ಹಿಂದುಳಿದ ವರ್ಗದವರ ಪರ ಇದೆ. ಹಿಂದುಳಿದ ವರ್ಗದ ಅಭ್ಯರ್ಥಿ ಗೆಲ್ಲಿಸಲು ಹೋರಾಟವನ್ನು ನಾವು ಮಾಡ್ತೇವೆ. ಮಾಜಿ ಸಿಎಂ ಡಿ.ವಿ. ಸದಾನಂದಗೌಡ ಹೇಳಿಕೆ ಒಂದನ್ನು ನೀಡಿದ್ದಾರೆ. ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಸದಾನಂದಗೌಡ ವಾಗ್ದಾಳಿಯನ್ನು ಮಾಡಿದ್ದಾರೆ. ಏನೋ ಸಿದ್ದರಾಮಯ್ಯ ಸಿಎಂ ಮಗಳು ಬಳಸಿದ ಮೆಟ್ಟಿಲು ಒಟ್ಟಾರೆಯಾಗಿ ಕೈ ಬಿಟ್ಟಿದ್ದಾರೆ. ಅಹಿಂದ ಅಂತ ಹೇಳ್ಕೊಂಡು ದೇವೇಗೌಡರ ಕೈ ಅವರನ್ನು ಕೂಡ ಬಿಟ್ಬಿಟ್ರು. ಆದರೆ ಈಗ ಅಹಿಂದ ಎಲ್ಲಿ ಹೋಯಿತು? ಚುನಾವಣಾ ಕಣದಿಂದ ಮುಸ್ಲಿಂ ಸಮುದಾಯವನ್ನು ದೂರ ಸರಿಸುವಂತಹ ಕೆಲಸ ಆಗ್ತಾ ಇದೆ. ಇಲ್ಲಿ ಹಿಂದುಳಿದ ವರ್ಗ ಅಂತ ಹೇಳ್ತಾ ಇದ್ರು. ಆದರೆ ಈಗೇನು ಮಾಡ್ತಾ ಇದ್ದಾರೆ ಇವರು? ಆದರೆ BJP ಮಾತ್ರ ಹಿಂದುಳಿದ ವರ್ಗಕ್ಕೆ ಟಿಕೆಟ್ ನೀಡಿ ಅಭ್ಯರ್ಥಿಯನ್ನು ಗೆಲ್ಲಿಸೋದಕ್ಕೆ ಹೋರಾಟ ಮಾಡ್ತಾ ಇದೆ. ಕಾಂಗ್ರೆಸ್ ಏನು ಮಾಡ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡಿದ್ದಾರೆ. ದಾವಣಗೆರೆ ಟಿಕೆಟ್ ಫಾರ್ ಗ್ರಾಂಟೆಡ್ ಅನ್ನೋ ರೀತಿ ಆಗಿತ್ತು. ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರಿಗೆ ಬೆಲೆ ಇಲ್ವಾ ಅನ್ನುವಂತಹ ರೀತಿಯಲ್ಲಿ ಪ್ರಶ್ನೆಯನ್ನು ಸಹಿತ ಇಲ್ಲಿ ಮಾಡಿದ್ದಾರೆ. ಇನ್ನು ಮುಂದೆ ಈ ರೀತಿ ಆಗೋದೇ ಇಲ್ಲ. ಖಂಡಿತವಾಗ್ಲೂ ಇದೆಲ್ಲ ಬದಲಾಗಬೇಕು. ರಾಜ್ಯದಲ್ಲಿ ರಂಗೇರಿದ ಉಪಚುನಾವಣೆ ಅಖಾಡದ ಬಗ್ಗೆ ಈ ರೀತಿಯಾಗಿ ಸ್ಫೋಟಕವಾದಂತಹ ಹೇಳಿಕೆ ಒಂದನ್ನು ನೀಡಿದ್ದಾರೆ. ಇನ್ನು ಚುನಾವಣಾ ಕಣದಿಂದ ದೂರ ಸರಿಸುವ ಕೆಲಸ ಆಗ್ತಾ ಇದೆ. ಇಲ್ಲಿ ಮುಖ್ಯವಾಗಿ ಈ ಒಂದು ಬೈ ಎಲೆಕ್ಷನ್ನಲ್ಲಿ ಅಲ್ಪಸಂಖ್ಯಾತರನ್ನು ಕಡೆಗಣಿಸಿದ್ದಾರೆ. ಅದು ದಾವಣಗೆರೆಯಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ಕೊಡುವುದರಲ್ಲಾಗಿರ್ಬೋದು, ಈ ಒಂದು ಚುನಾವಣೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಅವರನ್ನು ಕಡೆಗಣಿಸಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಆಕ್ರೋಶವನ್ನು ಸಹಿತ ಹೊರಹಾಕಿದ್ದಾರೆ. ಅವರ ಸಿಎಂ ಸಿದ್ದರಾಮಯ್ಯವರ ವಿರುದ್ಧವಾಗಿ ಸದಾನಂದಗೌಡ ಅವರು ಇಲ್ಲಿ ವಾಗ್ದಾಳಿಯನ್ನು ಮಾಡಿದ್ದಾರೆ. ದಾವಣಗೆರೆ ಟಿಕೆಟು ಏನಿದೆ ಅದು ಟಿಕೆಟ್ ಫಾರ್ ಗ್ರಾಂಟ್ ಎಂಬಂತೆ ಆಗಿತ್ತು. ಮೊದಲೇ ಎಲ್ಲ ಪ್ಲ್ಯಾನ್ ಆಗಿತ್ತು. ಅಲ್ಪಸಂಖ್ಯಾತರಿಗೆ ಬೆಲೆನೇ ಇಲ್ವಾ? ಈ ಹಿಂದೆ ಎಲ್ಲ ಸಿಎಂ ಸಿದ್ದರಾಮಯ್ಯನವರು ಅಹಿಂದ ಅಂತ ಹೇಳ್ಕೊಂಡು ಓಡಾಡ್ತಾ ಇದ್ರು. ಆದರೆ ಈಗಾಗಲೇ HDD ಅವರನ್ನು ಸಹಿತ ಇವರು ಕೈ ಬಿಟ್ಟಿದ್ದಾರೆ. ಹಾಗಾದರೆ ಈಗ ಅಹಿಂದ ಎಲ್ಲಿ ಹೋಗಿದೆ ಅಂಥೇಳಿ ಸದಾನಂದಗೌಡ ಅವರು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಈ ಒಂದು ಬೈ ಎಲೆಕ್ಷನ್ನಲ್ಲಿ ಅಲ್ಪಸಂಖ್ಯಾತರ ಕಡೆಗಣನೆ ಮಾಡಿದ್ದಾರೆ. ಒಂದು ಕಡೆ ಚುನಾವಣಾ ಕಣದಿಂದ ದೂರ ಸರಿಸುವ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಆದರೆ BJP ಹಿಂದುಳಿದ ವರ್ಗದ ಪರವಾಗಿ ನಿಂತ್ಕೊಂಡಿದೆ. ಅವರ ಪರವಾಗಿ BJPಯೇ ನಿಂತ್ಕೊಂಡಿರುವಂಥದ್ದು, ಕಾಂಗ್ರೆಸ್ ಅಲ್ಲ. ಹಿಂದುಳಿದ ವರ್ಗದ ಅಭ್ಯರ್ಥಿಯನ್ನು ಗೆಲ್ಲಿಸುವಂತಹ ಹೋರಾಟವನ್ನು ನಾವು ಮಾಡ್ತೇವೆ. ಮಾತಿಗಷ್ಟೇ ಅಹಿಂದ ಅಂತ ಹೇಳೋದಲ್ಲ, ಹಿಂದುಳಿದ ವರ್ಗ ಅನ್ನೋದಲ್ಲ. ದಾವಣಗೆರೆ ಟಿಕೆಟು ಒಂದು ಸೈಡಿಂದ ನೋಡೋದಾದರೆ ಟಿಕೆಟ್ ಫಾರ್ ಗ್ರಾಂಟೆಡ್ ಎಂಬಂತೆ ಆಗಿತ್ತು. ಸೊ ಈ ರೀತಿಯಾಗಿ ಹೇಳೋದೊಂದು ಮಾಡೋದೊಂದು ಅನ್ನುವಂಥ ರೀತಿಯಲ್ಲಿ ಆಗ್ತಾ ಇದೆ ಅನ್ನುವಂಥ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ಸದಾನಂದಗೌಡ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಮುಖ್ಯವಾಗಿ ದಾವಣಗೆರೆ ಕ್ಷೇತ್ರದಲ್ಲಿ ಅಲ್ಪಸಂಖ್ಯಾತರಿಗೆ ಟಿಕೆಟ್ ನೀಡುವ ವಿಚಾರದಲ್ಲಿ ಆಗಿರ್ಬೋದು, ಅವರನ್ನು ಕಡೆಗಣಿಸಿದ್ದಾರೆ ಅನ್ನುವಂತಹ ನಿಟ್ಟಿನಲ್ಲಿ ಇಲ್ಲಿ ಸದಾನಂದಗೌಡ ಅವರು ಸಿಎಂ ಸಿದ್ದರಾಮಯ್ಯನವರ ವಿರುದ್ಧವಾಗಿ ವಾಗ್ದಾಳಿಯನ್ನು ನಡೆಸಿದ್ದಾರೆ.